ಶಿವಾಜಿ ಮಹಾರಾಜರ ವಿರುದ್ಧ ಯುದ್ಧಕ್ಕೆ ಹೋಗೋ ಮೊದಲೇ ಈ ತರ ಒಂದು ಕ್ರೌರ್ಯವನ್ನು ಮಾಡಿ ತನ್ನ 60ಕ್ಕಿಂತ ಹೆಚ್ಚು ಹೆಂಡತಿಯರನ್ನ ಕೊಲೆ ಮಾಡಿ ಯುದ್ಧಕ್ಕೆ ಹೋಗ್ತಾನ್ರಿ. ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಗೆಲ್ರಿಗೂ ಜರ್ನಿ ವಿತ್ ಸಚಿನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಾಗ್ರೆ ಬಿಜಾಪುರದ ಒಂದು ಭಯಾನಕವಾಗಿರೋ ಒಂದು ಜಾಗ ರೀ. ಈ ಜಾಗಕ್ಕೆ ಜನರು ಬರ್ಬೇಕಂದ್ರ ಬಹಳ ಹೆದರ್ತಾರೆ. ಮತ್ತ ಈ ಒಂದು ಜಾಗ ಬಿಜಾಪುರ ಮತ್ತ ಸುತ್ತಮುತ್ತಲಿನ ಜನರಿಗೆ ಬಿಟ್ಟು ಬಹಳಷ್ಟು ಹೊರಗಿನ ಜನರಿಗೆ ಈ ಜಾಗದ ಬಗ್ಗೆ ಮಾಹಿತಿ ಇಲ್ರಿ. ಅಂತ ಒಂದು ಜಾಗ ಯಾವುದು, ಇದು ಬಿಜಾಪುರದಲ್ಲಿ ಎಲ್ಲಿ ಬರ್ತೈತಿ, ಮತ್ತ ಈ ಒಂದು ಜಾಗಕ್ಕ ಜನರು ಬರಕ್ ಯಾಕೆ ಹೆದರ್ತಾರ ಅಂತ ಇವತ್ತಿನ ಈ ಒಂದು ವಿಡಿಯೋದಾಗ ಬಿಜಾಪುರದ ಡಾರ್ಕ್ ಟೂರಿಸ್ಟ್ ಪ್ಲೇಸ್ ಆದ ಸಾಟ್ ಖಬರ್ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಬರ್ರಿ. ಸಾಟ್ ಖಬರ್ ಈ ಒಂದು ಪ್ರದೇಶಕ್ಕೆ ಜನ ಸಂಜಿಕ 5-6 ಗಂಟೆ ಆದ್ರ ಈ ಒಂದು ಜಾಗಕ್ಕೆ ಜನರು ಬರಕ್ ಯಾಕೆ ಹೆದರ್ತಾರ? ಸಾಟ್ ಖಬರ್ ಅಂದ್ರೆ ಏನು? ಸಾಟ್ ಅಂದ್ರ 60 ರೀ, ಖಬರ್ ಅಂದ್ರ ಸಮಾಧಿ. ಹಂಗಾಗಿ 60 ಸಮಾಧಿಗಳಿರುವ ಈ ಒಂದು ಪ್ರದೇಶಕ್ಕೆ ಸಾಟ್ ಖಬರ್ ಅಂತ ಕರೀತಾರ್ರಿ. ಇವಾಗ ನೀವೇನಿಲ್ಲ ಹಿಂದೆ ನೋಡುತ್ತೀರಲ್ರಿ, ಇದು ಪೂರ್ತಿ ಇವೆಲ್ಲ 60 ಸಮಾಧಿಗಳು ಅದಾವ್ರಿ. ಈ ಒಂದು ಜಾಗಕ್ರಿ ಜನರು ಬರಕ್ ಯಾಕೆ ಹೆದರ್ತಾರಂದ್ರ ಇದೊಂದು ನಿರ್ಜನ ಇರೋ ಒಂದು ಪ್ರದೇಶ ರೀ. ಮತ್ ಇವು 60 ಸಮಾಧಿಗಳು ಯಾರ್ದಂದ್ರ ಬಿಜಾಪುರದ ಸುಲ್ತಾನ್ ಆಗಿದ್ದ ಆದಿಲ್ ಶಾನ ಆಸ್ಥಾನದಲ್ಲಿ ಸೇನಾಧಿಪತಿಯಾಗಿದ್ದ ಅಫ್ಜಲ್ ಖಾನನ 60 ಜನ ಹೆಂಡತಿಯರ ಈ ಸಮಾಧಿಗಳು ರೀ. ಈ ಸಮಾಧಿಗಳ ಹಿಂದಿನ ಒಂದು ಭಯಾನಕ ಕ್ರೌರ್ಯದ ಒಂದು ಘಟನೆ ಐತ್ರಿ. ಅದೇನಂದ್ರ 1659 ಬಿಜಾಪುರದ ಸುಲ್ತಾನ ಆದಿಲ್ ಶಾಗೆ ಹಿಂದ್ವಿ ಸ್ವರಾಜ್ಯದ ಸ್ಥಾಪಕರಾದ ಛತ್ರಪತಿ ಶಿವಾಜಿ ಮಹಾರಾಜರು ಅವರು ಕಂಟಕವಾಗಿರ್ತಾರೆ. ಯಾಕಂದ್ರ ಛತ್ರಪತಿ ಶಿವಾಜಿ ಮಹಾರಾಜರು ದಿನದಿಂದ ದಿನಕ್ಕ ಅವರೊಂದು ಪ್ರಭಾವ ಹೆಚ್ಚಾಕೊಂತ ಹೋಗ್ತಿರ್ತಿದ್ರಿ. ಅಂದ್ರ ಅವ್ರು ದಿನದಿಂದ ದಿನಕ್ಕ ತಮ್ಮ ಒಂದು ಸಾಮ್ರಾಜ್ಯವನ್ನು ವಿಸ್ತಾರವಾಗಿ ಮಾಡ್ಕೊಂತ ಹೋಗ್ತಿರ್ತಾರೆ. ಹಂಗಾಗಿ ಶಿವಾಜಿ ಮಹಾರಾಜರ ಇದೊಂದು ಪ್ರಭಾವ ಮುಂದೊಂದ್ ದಿನ ತನ್ನ ಸಾಮ್ರಾಜ್ಯದ ಮೇಲೆ, ತನ್ನ ಆಡಳಿತದ ಮೇಲೆ ಶಿವಾಜಿ ಮಹಾರಾಜರ ಒಂದು ಪ್ರಭಾವ ಬೀರಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಆದಿಲ್ ಶಾಹಿ ತನ್ನ ಒಂದು ಸಾಮ್ರಾಜ್ಯದಾಗ ಒಂದು ದಿನ ಸಭೆಯನ್ನು ಕರಿತಾನ್ರಿ. ಆ ಸಭೆದಾಗ ಹಲವಾರು ಜನ ಸೇನಾಧಿಪತಿಗಳು ಬಂದಿರ್ತಾರೆ. ಆ ಸೇನಾಧಿಪತಿಗಳಲ್ಲಿ ಮುಸ್ತಾಫ್ ಖಾನ್, ಐನ್ ಉಲ್ ಮುಲ್ಕ್, ಅಫ್ಜಲ್ ಖಾನ, ಹಿಂಗ ಹಲವಾರು ಜನ ಸೇನಾಧಿಪತಿಗಳು ಆ ಒಂದು ಸಭೆದಾಗ ಬಂದಿರ್ತಾರೆ. ಅದರಲ್ಲಿ ಶಿವಾಜಿ ಮಹಾರಾಜರ ವಿರುದ್ಧ ಹೋರಾಡಕ್ಕಂತ ಸೂಕ್ತವಾದ ವ್ಯಕ್ತಿ ಯಾರಂತ ಆದಿಲ್ ಶಾ ಅವರು ಬಲಿಷ್ಠ ಆಗಿ ಇದ್ದ ಒಬ್ಬ ಶಕ್ತಿಶಾಲಿ ಆಗಿದ್ದ ಈ ಅಫ್ಜಲ್ ಖಾನಕ ಆಯ್ಕೆ ಮಾಡ್ತಾರೆ. ಈ ಯುದ್ಧಕ್ಕೆ ಅಫ್ಜಲ್ ಖಾನ ನೇಮಕ ಆದ್ಮೇಲ್ರಿ ಈ ಯುದ್ಧದಾಗ ಏನ್ ಆಗ್ಬಹುದು, ಈ ಯುದ್ಧದ ಫಲಿತಾಂಶ ಏನು ಬರ್ಬಹುದು ಅಂತ ಭವಿಷ್ಯ ತಿಳ್ಕೊಳಕ ತಾನ್ ನಂಬ್ತಿದ್ದ ಮೌಲ್ವಿ ಚೀನ್ಗಿ ಭಾಷಾ ಕಡೆ ಹೋಗ್ತಾನ್ರಿ. ಅಲ್ಲಿ ಚೀನ್ಗಿ ಭಾಷಾ ಕಡೆ ಹೋಗಿ ಶಿವಾಜಿ ಮಹಾರಾಜರ ವಿರುದ್ಧ ಯುದ್ಧಕ್ಕೆ ಹೋಗಕತ್ತೀನಿ, ಹಂಗಾಗಿ ಈ ಯುದ್ಧದಲ್ಲಿ ಏನಾಗಬಹುದು ಅಂತ ಭವಿಷ್ಯ ಕೇಳ್ತಾನ್ರಿ. ಆ ಒಂದು ಟೈಮ್ನಾಗ ಮೌಲ್ಯ ಆದ ಚೀನ್ಗಿ ಭಾಷಾ ಅವರು ಅಫ್ಜಲ್ ಖಾನ್ಗೆ ಹೇಳ್ತಾರಂತ್ರಿ, ಶಿವಾಜಿ ಮಹಾರಾಜರ ವಿರುದ್ಧ ನೀನು ಯುದ್ಧಕ್ಕೆ ಹೋದ್ರ ಈ ಯುದ್ಧದಿಂದ ನೀನು ಬಿಜಾಪುರಕ್ಕೆ ವಾಪಸ್ ಬರಲ್ಲ, ಮತ್ತ ಈ ಯುದ್ಧದಾಗ ನೀನು ಸಾಹಿತಿ ಅಂತ ಒಂದು ಭವಿಷ್ಯವನ್ನ ನುಡಿತಾನಂತ್ರಿ. ಚೀನ್ಗಿ ಭಾಷಾ ಅವರು ಈ ತರ ಹೇಳಿದ್ಮೇಲೆ ಅಫ್ಜಲ್ ಖಾನಗ ಈ ಒಂದು ಭವಿಷ್ಯ ಹೇಳಿದ್ಮೇಲೆ ಅಫ್ಜಲ್ ಖಾನಗ ಕೋಪ, ಅಸೂಯೆ ಪ್ರಾರಂಭ ಆಕೈತಂತ್ರಿ. ಯಾಕಂದ್ರ ಅವಾಗಿನ ಒಂದು ಕಾಲದಾಗ ಹಿಂಗ ಯುದ್ಧದಾಗ ಯಾರಾದ್ರೂ ಸತ್ರ ಇಲ್ಲ ಸೋತ್ರ ಅವ್ರ ಹೆಂಡತಿಯರನ್ನ ಗೆದ್ದಂತ ರಾಜರು ಅವ್ರ ಹೆಂಡತಿಯರನ್ನ ಮದ್ವೆ ಆಗೋದು, ಇಲ್ಲಾಂದ್ರೆ ಅವರನ್ನ ದಾಸಿಯರನ್ನಾಗಿ ಮಾಡೋದು, ಇಲ್ಲಾಂದ್ರೆ ಏನಾದ್ರೂ ಒಂದು ಬೇರೆ ತರನಾಗಿ ಅವರನ್ನ ಕೆಟ್ಟ
ಕೆಟ್ಟ ಉದ್ದೇಶಕ್ಕಾಗಿ ಅವರನ್ನು ಬಳಸ್ಕೊಳ್ಳೋದು, ಈ ತರ ಒಂದು ಘಟನೆಗಳು ಆ ಒಂದು ಟೈಮ್ನಾಗ ನಡೀತಿತ್ರಿ. ಹಂಗಾಗಿ ಅಫ್ಜಲ್ ಖಾನ ಸತ್ರ ತನ್ನ ಹೆಂಡತಿಯರನ್ನು ಕೂಡ ಶಿವಾಜಿ ಮಹಾರಾಜರು ಇದೇ ತರನಾಗಿ ಮಾಡಬಹುದಂತ ಒಂದು ತಪ್ಪು ಕಲ್ಪನೆಯನ್ನು ಅವ್ರು ತಿಳ್ಕೊಂಡಿರ್ತಾರೆ. ಅದಕ್ಕಾಗಿ ತನ್ನ 60 ಜನ ಪ್ರೀತಿಯ ಹೆಂಡತಿಯರನ್ನ ವಿಜಯಪುರದಿಂದ 5-6 ಕಿಲೋಮೀಟರ್ ದೂರದಲ್ಲಿರೋ ಈ ಪ್ರದೇಶಕ್ಕೆ ಕರ್ಕೊಂಡು ಬರ್ತಾನ್ರಿ. ಸ್ಥಳೀಯರ ಒಂದು ಮಾಹಿತಿ ಪ್ರಕಾರ ಅಫ್ಜಲ್ ಖಾನ ತನ್ನ ಹೆಂಡತಿಯರನ್ನ ಈ ಒಂದು ಜಾಗಕ್ಕೆ ಕರೆಸ್ಕೊಂಡ ಮೇಲೆ ಅವ್ರ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಂತ ಹೇಳಿ ಒಬ್ಬೊಬ್ರಿಗೆ ಈ ಕಡೆ ಕಾಣಕತ್ತಿರೋ ಒಂದು ಬಾವಿ ಕಡೆ ಕರೆಸ್ತಾನಂತ್ರಿ. ಕರೆಸಿ ಒಬ್ಬರಾದ ನಂತರ ಒಬ್ಬರು ಬರ್ಬೇಕಂತ ಹೇಳಿ ಈ ಬಾವಿದಾಗ ಒಬ್ಬೊಬ್ರಿಗೆ ಸಾಯಿಸ್ತಾನಂತ್ರಿ. ಹಂಗಾಗಿ ಈ ಒಂದು ಬಾವಿಗೆ ಖೂನ್ ಬೌಡಿ ಅಂತ ಕರೀತಾರ ನೋಡ್ರಿ. ಈ ತರ ಅಫ್ಜಲ್ ಖಾನ್ ಸಾಯಿಸಿದ ಮೇಲೆ ಈ ಕಡೆ ಅವರ ಬಾಡಿನ ಸಮಾಧಿಯಾಗಿ ಮಾಡ್ತಾನ್ರಿ. ಆದ್ರೆ ಇವೆಲ್ಲ ಸಮಾಧಿಗಳನ್ನು ನಾವು ಎಣಿಸಿದ್ರ 63 ಸಮಾಧಿಗಳು ಅದಾವ್ರಿ. ಸ್ಥಳೀಯರು ಹೇಳೋ ಪ್ರಕಾರ ಅಫ್ಜಲ್ ಖಾನ್ಗ 60 ಅಲ್ರಿ 63 ಹೆಂಡತಿಯರು ಇದ್ರು ಅಂತ ಹೇಳ್ತಾರ್ರಿ. ಅಫ್ಜಲ್ ಖಾನ ಒಬ್ಬರಾದ ನಂತರ ಒಬ್ಬರ ಅವ್ರ ಹೆಂಡತಿಯರನ್ನ ಏನ್ ಈ ಕಡೆ ಕರೆಸ್ತಾನಲ್ರಿ, ಆ ಒಂದು ಟೈಮ್ನಾಗ ಈ ಕಡೆ ಹೋದಂತ ಎಲ್ಲರೂ ಬಹಳ ಒಂದು ಟೈಮ್ ಆದ್ರೂ ಅವ್ರು ರಿಟರ್ನ್ ಬರಲ್ರಿ. ಹಂಗಾಗಿ ಕೆಲವರಿಗೆ ಸಂಶಯ ಬಂದು ಅನುಮಾನ ಬಂದು ಇಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ತಾರಂತ್ರಿ. ಹಂಗ ತಪ್ಪಿಸ್ಕೊಂಡು ಓಡ್ ಹೋಗುವಾಗ ಸೈನಿಕರಿಗೆ ಹೇಳ್ತಾರಂತ್ರಿ ಅಫ್ಜಲ್ ಖಾನ, ಅವ್ರು 3 ಜನ ಏನ್ ಓಡ್ ಹೋಗ್ತಾರಲ್ರಿ, ಅವ್ರು ಎಲ್ಲಿ ಸಿಗ್ತಾರ ಅಲ್ಲೇ ಅವ್ರನ್ನ ಕೊಲೆ ಮಾಡಕಂತ ಒಂದು ಆದೇಶ ಕೊಡ್ತಾನಂತ್ರಿ. ಹಂಗಾಗಿ ಅವರು ಬಿಜಾಪುರದ ಒಂದು ಹೊರವಲಯದಲ್ಲಿ ಎಲ್ಲೆಲ್ಲಿ ಸಿಗ್ತಾರಲ್ರಿ ಆ ಒಂದು ಸ್ಥಳಕ್ಕೆ ಹೋಗಿ ಅವ್ರನ್ನ ಕೊಲೆ ಮಾಡಿ ಅವರ ಬಾಡಿನ ಅಲ್ಲೇ ಸಮಾಧಿಯಾಗಿ ಮಾಡ್ಯಾರ ಅಂತ ಹೇಳ್ತಾರೆ. ಮತ್ತ ಇಲ್ಲಿ ಆಲ್ರೆಡಿ 63 ಗೋರಿಗಳನ್ನ ಸ್ಥಾಪನೆ ಮಾಡಿರ್ತಾರೆ. 63 ಸಮಾಧಿಗಳನ್ನ ಅಡ್ವಾನ್ಸ್ ಪ್ರೀ ಪ್ಲಾನ್ ಮಾಡಿ ಇಲ್ಲಿ ಮಾಡಿರ್ತಾರೆ. ಹಂಗಾದ್ರ ಆ 3 ಜನ ಆ ಕಡೆ ಹೊರಗಡೆನೆ ಅವರು ಸಮಾಧಿ ಮಾಡಿರೋ ಕಾರಣಕ್ಕಾಗಿ ಇಲ್ಲಿ 60 ಜನರ ಈ ಕಡೆ ಸಾಯಿಸಿದ ಮೇಲೆ ಅವ್ರ ಬಾಡಿನ ಈ ಕಡೆ 60 ಬಾಡಿಗಳನ್ನ ಈ ಕಡೆ ಶಿಫ್ಟ್ ಮಾಡಿ ಉಳಿದಿರೋ 3 ಒಂದು ಗೋರಿಗಳನ್ನ ಖಾಲಿ ಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ಆ 3 ಗೋರಿಗಳಲ್ಲಿ ಬೆಲೆ ಬಾಳುವಂತ ಒಂದು ಆಭರಣಗಳಾಗ್ಲಿ ಅದರಲ್ಲಿ ಹಾಕಿ ಅವುಗಳಿಗೂ ಕೂಡ ಸಮಾಧಿಯಾಗಿ ಮಾಡ್ರಿ ಅಂತ ಹೇಳ್ತಾರೆ. ಹಂಗ ಆ 3 ಗೋರಿಗಳು ಯಾವ ಖಾಲಿ ಅದಾವಂತ ಇಲ್ಲಿನ ಜನರು ಕೆಲವೊಂದು ಗೋರಿಗಳನ್ನ ಈ ತರ ಕೆಡವಿದಾರೆ, ಈ ತರ ಒಂದು ಡ್ಯಾಮೇಜ್ ಮಾಡಿದ್ದಾರೆ. ಇಲ್ಲೊಂದೈತು ಮತ್ತ ಈ ಕಡೆನೂ ಕೆಲವೊಂದು ಗೋರಿಗಳು ಅದಾವ್ರೆ. ಆ ತರನಾಗಿ ಈ ಗೋರಿಗಳನ್ನ ಇಲ್ಲಿನ ಜನರು ಆಭರಣದ ಒಂದು ಆಸೆ ಸಲುವಾಗಿ ಡ್ಯಾಮೇಜ್ ಮಾಡ್ಯಾರ. ಮತ್ತೆ ಇದೇ ತರ ಹಿಂಗೆ ಒಂದು ಘಟನೆ ಆಯ್ತಂತ ಹೇಳಕ್ಕ ನಮಗೆ ಯಾವುದೇ ತರ ಒಂದು ಆಧಾರಗಳು ಇಲ್ರಿ. ಇಲ್ಲಿನ ಸ್ಥಳೀಯರು ಹೇಳೋ ಒಂದು ಮಾಹಿತಿ ಪ್ರಕಾರ ಈ ತರ ಒಂದು ನಡೀತು ಅಂತ ನಾವು ಹೇಳ್ಬೋದು ಹೊರತು ಹಿಂಗೆ ಆಯ್ತಂತ ಹೇಳಕ್ಕ ನಮ್ ಕಡೆ ಯಾವುದೇ ಒಂದು ದಾಖಲೆಗಳು ನಮಗ್ ಸಿಗಲ್ರಿ. ಮತ್ತ ಇದು ಒಂದು ಸ್ಥಳೀಯರ ಮಾಹಿತಿ ಆದ್ರ 1889ರಾಗ ಈ ಒಂದು ಪ್ರದೇಶಕ್ಕ ಸಂಶೋಧನೆ ಮಾಡಕ್ಕಂತ ಹೆನ್ರಿ ಕಜಿನ್ಸ್ ಅವರು ಬರ್ತಾರೆ. ಅವ್ರೇನ್ ಹೇಳ್ತಾರಂದ್ರ ಅಫ್ಜಲ್ ಖಾನ್ಗ 65ಕ್ಕಿಂತ ಹೆಚ್ಚು ಹೆಂಡತಿಯರು ಇದ್ರಂತ ಅವ್ರು ಹೇಳ್ತಾರೆ. ಹಂಗಾದ್ರ ಅವರೊಂದು ಪ್ರಕಾರ ಇಲ್ಲಿ ನಾವು ನೋಡಿದ್ರ 63 ಸಮಾಧಿಗಳು ಇಲ್ಲೇ ಅದಾವ್ರಿ. ಮತ್ತ ಅವ್ರ ಹೆಂಡತಿಯರೇನ ತಪ್ಪಿಸ್ಕೊಂಡು ಹೋಗ್ತಾರಲ್ರಿ, ಆ ಒಂದು ಟೈಮಿನಾಗ ಇಲ್ಲಿ ಒಂದು ಚಿನಿಗಿ ಭಾಷಾ ಅಂತ ಒಂದು ಗೋರಿ ಐತ್ರಿ. ಆ ಒಂದು ಗೋರಿ ಮಗ್ಗಲ ಮಾಸಾಮಿ ಅನ್ನೋ ಒಂದು ದರ್ಗಾ ಐತ್ರಿ. ಆ ಒಂದು ದರ್ಗಾ ಕೂಡ ಅಫ್ಜಲ್ ಖಾನ್ ಹೆಂಡತಿದ ಅಂತ ಹೇಳ್ತಾರೆ. ಬಿಜಾಪುರದಾಗ ಸೈನಿಕ್ ಸ್ಕೂಲ್ ಮತ್ತ ಸರ್ಕಾರಿ ದವಾಖಾನೆ ಐತ್ರಿ, ಸರ್ಕಾರಿ ಹಾಸ್ಪಿಟಲ್ ಐತ್ರಿ. ಆ ಒಂದು ಏರಿಯಾದಲ್ಲಿ ಅಲ್ಲಿಯೂ ಕೂಡ ಒಂದು ಸಮಾಧಿ ಐತಂತ್ರಿ. ಆ ಒಂದು ಸಮಾಧಿ ಕೂಡ ಅಫ್ಜಲ್ ಖಾನನ ಇನ್ನೊಂದು ಹೆಂಡತಿಯ ಸಮಾಧಿ ಅಂತ ಹೇಳ್ತಾರೆ. ಮತ್ತ ಬಿಜಾಪುರದ ಹೊರವಲಯದಲ್ಲಿ ಖತಿಜಾಪುರ ಅಂತ ಒಂದು ಗ್ರಾಮ ಐತ್ರಿ. ಆ ಗ್ರಾಮದಲ್ಲಿ ಕೂಡ ಒಂದು ಗೋರಿ ಐತ್ರಿ. ಆ ಗೋರಿ ಕೂಡ
ಅಫ್ಜಲ್ ಖಾನನ ಒಂದು ಹೆಂಡತಿಯ ಗೋರಿ ಅಂತ ಹೇಳ್ತಾರೆ. ಹಂಗಾಗಿ ನಾವು ಇವೆಲ್ಲ ಲೆಕ್ಕವನ್ನು ಹಿಡಿದ್ರೆ ಇಲ್ಲಿ 63 ಗೋರಿಗಳು, ಮತ್ತ ಇಲ್ಲಿಂದ ಬಿಟ್ಟು ಹೊರಗಡೆ ಬಿಜಾಪುರದ ಹೊರವಲಯದಲ್ಲಿ ಏನೋ 3 ಗೋರಿಗಳು ಅದಾವಲ್ರಿ, ಅವುಗಳನ್ನ ಎಲ್ಲ ನಾವು ಕೌಂಟ್ ಮಾಡಿದ್ರ 66 ಗೋರಿಗಳು ಆಗ್ತಾವ್ರಿ. ಹಂಗಾಗಿ ಈ ಒಂದು ಇದ್ರ ಮೇಲೆ ನಾವು ನೋಡಿದ್ರ 66 ಹೆಂಡತಿಯರು ಇದ್ರು ಅಂತ ನಾವು ಹೇಳ್ಬಹುದ್ರಿ. ಇದೇನ್ ಬಾವಿ ಐತಿಲ್ರಿ, ಈ ಬಾವಿದಾಗೆ ಅಫ್ಜಲ್ ಖಾನ ತನ್ನ ಪ್ರೀತಿಯ 60 ಹೆಂಡತಿಯರನ್ನ ಈ ಒಂದು ಬಾವಿದಲ್ಲಿ ಮುಳುಗಿ ಸಾಯಿಸ್ತಾನ್ರಿ. ಹಂಗ ಸಾಯಿಸಿದ್ಮೇಲೆ ಈ ಕಡೆ ಈ ಒಂದು ಗೋಡೆ ದಾಟಿದ ಮೇಲೆ ಆ ಸೈಡ್ ಅವ್ರ ಬಾಡಿನ ಆ ಕಡೆ ಗೋರಿಗಳನ್ನಾಗಿ ಮಾಡ್ಯಾರ. ಸೊ ಬರ್ರಿ ಈ ಒಂದು ಬಾವಿ ಯಾವ ತರ ಐತಿ ಅಂತ ನೋಡೋಣ್ರಿ. ಮತ್ತೆ ಈ ಕಡೆ ಏನೈತಿಲ್ರಿ, ಈ ಕಡೆ ಏನೋ ಈ ತರ ಗೋಡಿ ಐತಲ್ರಿ, ಹಂಗ ಈ ಕಡೆನೂ ಗೋಡಿಗಳು ಇದ್ದುರಿ. ಆದ್ರೆ ಅವೆಲ್ಲ ಈಗ ಬಿದ್ದವ್ರಿ. ಈ ಕಡೆ ಒಳಗೆ ಬಂದ್ರೆ ಒಳಗೆ ಬಾವ್ಯಾಗ ಹೋಗಕ್ಕಂತ ಈ ಒಂದು ದಾರಿ ಇತ್ತು ರೀ. ಆದ್ರೆ ಇದೆಲ್ಲ ಈಗ ಫುಲ್ ಗಲೀಜಾಗಿದ್ರಿ. ಹಂಗಾಗಿ ಈ ಒಂದು ದಾರಿದಿಂದ ಒಳಗೆ ಹೋಗೋಕ್ಕಾಗಲ್ರಿ. ಇಲ್ಲೊಂದು ದಾರಿ ಐತ್ರಿ, ಇದು ಸಣ್ಣ ದಾರಿ. ಈ ದಾರಿ ಮೂಲಕ ನಾವು ಒಳಗೆ ಹೋಗ್ಬೋದ್ರಿ. ಇಲ್ಲಿ ನೋಡ್ರಿ, ಇವಾಗ ಈ ಒಂದು ಬಾವಿ ಪೂರ್ತಿ ತುಂಬೇದ್ರಿ. ಮತ್ತು ಈ ಕಡೆ ಬಂದ್ರೆ ಈ ಒಂದು ಹಾದಿ ಇತ್ತು ಇದು, ಈ ಹಾದಿ ಈಗ ಬಂದಾಗಿದ್ರಿ. ಮತ್ತು ಇಲ್ಲಿ ಕೆಳಗೆ ಕೂಡ ಇಲ್ಲಿಂದ 5 ಕೆಳಗೆ ದಾರಿ ಐತ್ರಿ ಅದು. ಸೊ ಮೇಲಿಂದ ಬಂದರೆ ಈ ಕಡೆಯಿಂದ ಹಿಂಗೆ ಬರ್ಬೋದ್ರಿ. ಇದು ಈ ಬಾವಿ ಇಳಕ್ಕಂತ ದೊಡ್ಡ ದಾರಿ ಐತ್ರಿ. ಆದರೆ ಇದು ಇವಾಗ ಫುಲ್ ಗಲೀಜಾಗಿ ಅದು ಬಂದ್ ಮಾಡ್ಯಾರ್ರಿ. ಮತ್ತು ಒಳಗೆ ಬರೋಕ್ಕಂತ ಈ ಒಂದು ಸಣ್ಣ ದಾರಿ ಐತ್ರಿ, ಈ ದಾರಿ ಮೂಲಕ ಒಳಗೆ ಬರ್ಬೋದ್ರಿ. ಆದರೆ ಇಲ್ಲಿ ನೋಡಿದ್ರೆ ಇವಾಗ ಫುಲ್ ಒಂದು ಬಾವಿ ತುಂಬಿದ್ರಿ. ಅಷ್ಟೇ ಅಲ್ರಿ, ಇಲ್ಲಿ ಒಂದು ಕೂಡ ಒಂದು ಸಣ್ಣ ಒಂದು ದಾರಿ ಐತ್ರಿ, ಇದನ್ನು ಇವಾಗ ಫುಲ್ ನೀರು ತುಂಬಿ ಒಂದು ಕ್ಲೋಸ್ ಆಗಿದ್ರಿ. ಇದು ಅವರೊಂದು ಕಾಲದ ಒಂದು ಬಾವಿ ರೀ. ಒಟ್ನಲ್ಲಿ ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜರ ವಿರುದ್ಧ ಯುದ್ಧಕ್ಕೆ ಹೋಗೋ ಮೊದಲೇ ಈ ತರ ಒಂದು ಕ್ರೌರ್ಯವನ್ನು ಮಾಡಿ ತನ್ನ 60ಕ್ಕಿಂತ ಹೆಚ್ಚು ಹೆಂಡತಿಯರನ್ನ ಕೊಲೆ ಮಾಡಿ ಯುದ್ಧಕ್ಕೆ ಹೋಗ್ತಾನ್ರಿ. ಮತ್ತ ಬಿಜಾಪುರದಿಂದ ಶಿವಾಜಿ ಮಹಾರಾಜರ ವಿರುದ್ಧ ಯುದ್ಧಕ್ಕೆ ಹೋಗುವಾಗ ಎಷ್ಟು ಜನ ಸೈನಿಕರನ್ನ ಇಲ್ಲಿಂದ ತಗೊಂಡು ಹೋಗ್ತಾನ್ರಿ. ಮತ್ತ ಶಿವಾಜಿ ಮಹಾರಾಜರು ಅಲ್ಲಿ ಎಷ್ಟು ಜನ ಸೈನಿಕರನ್ನ ಅಲ್ಲಿ ಒಗ್ಗೂಡಿಸ್ತಾರ. ಮತ್ತ ಆ ಒಂದು ಯುದ್ಧದಾಗ ಶಿವಾಜಿ ಮಹಾರಾಜರ ಒಂದು ಯುದ್ಧದ ರಣನೀತಿ ಯಾವ ತರನಾಗಿ ಇತ್ತು, ಒಂದು ಯುದ್ಧದ ರಣತಂತ್ರ ಯಾವ ತರನಾಗಿ ಇತ್ತು, ಮತ್ತು ಅಫ್ಜಲ್ ಖಾನ್ ರಣತಂತ್ರ ಯಾವ ತರನಾಗಿ ಇತ್ತು ಯುದ್ಧದಾಗ, ಆ ಯುದ್ಧದಾಗ ಯಾರು ಗೆಲ್ತಾರ, ಆ ಒಂದು ಯುದ್ಧ ಯಾವ ತರನಾಗಿ ಆಗುತ್ತಂತ ಒಂದು ಕಂಪ್ಲೀಟ್ ಪ್ರತಾಪ್ಗಢ ಕೋಟೆಯ ಬಗ್ಗೆ ಒಂದು ವಿಡಿಯೋನ ಮಾಡಿದೀನಿ. ಆ ವಿಡಿಯೋ ಕೂಡ ನಿಮಗೆ ಲಿಂಕ್ ಹಾಕ್ತೀನಿ, ಆ ವಿಡಿಯೋನು ಕೂಡ ನೋಡ್ರಿ. ಮತ್ತ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡ್ರಿ. ಹಂಗ ವಿಡಿಯೋನ ಹೆಚ್ಚು ಜನರಿಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಮತ್ತು ಫ್ಯಾಮಿಲಿದವರಿಗೂ ಈ ವಿಡಿಯೋನ ಶೇರ್ ಮಾಡ್ರಿ. ಮತ್ತು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ತರ ಇನ್ನೊಂದು ಹೊಸ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಅಲ್ಲಿವರೆಗೂ ಜರ್ನಿ ವಿತ್ ಸಚಿನ್ ಚಾನಲ್ನ ನೋಡ್ತಾ ಇರಿ. ಮತ್ತೆ ಸಿಗೋಣ್ರಿ. ಬಾಯ್ ಬಾಯ್.